13-in-1 ಎಜುಕೇಷ್ನಲ್ ಸೋಲಾರ್ ರೋಬೋಟನ್ನು ಈಗ ಹೇಗೆ ಡಿಸೈನ್ ಮಾಡೋದು ಅಂತೇಳಿ ನಾವು ನೋಡೋಣಂತ. ಸೊ ಅದಕ್ಕೂ ಬಿಫೋರು ಇದರೊಳಗಡೆ ಕೊಟ್ಟಿರ್ತಕ್ಕಂಥ ಐಟಮ್ಸನ್ನೆಲ್ಲ ಯೂಸ್ ಮಾಡಿ 13 ರೋಬೋಟಿಕ್ ಮಾಡೆಲ್ಸನ್ನು ಇಲ್ಲಿ ನೋಡ್ತಿರ್ಬೋದು. ಈ ಥರ ಸರ್ಫ್ ಬಾಟ್ ಅಂದರೆ ರೋಬೋಟ್, ವಾಕರ್ ಬಾಟ್, ಕ್ರ್ಯಾಬ್ ಬಾಟ್, ಈ ಥರ ನಾವು 13 ರೋಬೋಟ್ಸ್ಗಳನ್ನು ನಾವಿಲ್ಲಿ ಡಿಸೈನ್ ಮಾಡ್ಬೋದು. ಈ ಒಂದು ಎಜುಕೇಷ್ನಲ್ ಕಿಟ್ ಒಳಗಡೆ ಏನೇನು ಕೊಟ್ಟಿರ್ತಾರೆ ಅಂತಂದ್ರೆ, ಸೊ ಒಂದು ಮ್ಯಾನ್ಯುವಲ್, ನೆಕ್ಸ್ಟು ಒಂದು ಪೌಚ್ ಒಳಗಡೆ ಇದು ಮೋಟಾರ್, ಇದು ಸೋಲಾರ್ ಪ್ಲೇಟ್, ಇವು ಗಿಯರ್ಸ್, 3 ಗಿಯರ್ಸನ್ನು ಕೊಟ್ಟಿರ್ತಾರೆ, ವೈಟು, ರೆಡ್ಡು, ಗ್ರೀನು. ಇಲ್ಲಿ ಏನು ನೋಡ್ತಾ ಇದ್ದಿರಲ್ಲ, ಇದು ಸ್ಪಾಂಜ್, ಸೊ ಇದು ಒಂದು ಕೊಟ್ಟಿರ್ತಾರೆ. ನೆಕ್ಸ್ಟ್ ನೀವು ಇಲ್ಲೇ ನೋಡ್ತಾ ಇದ್ದಿರಲ್ಲ, ಇದು ಶಾಫ್ಟ್, ಇದನ್ನೊಂದು ಕೊಟ್ಟಿರ್ತಾರೆ. ಆಮೇಲೆ ಈ ಥರ ಜಿಪ್ಪರ್ ಪೌಚಸ್ಸನ್ನು 9 ಕೊಟ್ಟಿರ್ತಾರೆ. ಅವು ಯಾಕಂತ ಹೇಳ್ತೀನಿ. ಇಲ್ಲಿ ಟೋಟಲ್ ನಿಮಗೆ 9 ಸ್ಟಿಕ್ಕರ್ಗಳನ್ನು ಕೊಟ್ಟಿರ್ತಾರೆ. ಸೊ ಇದು ಒಂದು ಸ್ಟಿಕ್ಕರ್, ಇದು ಒಂದು ಸ್ಟಿಕ್ಕರ್, ಈ ಥರ ಸಪ್ರೇಟ್ ಸ್ಟಿಕ್ಕರ್ಸ್ ಇದು. ಈ ಸಪ್ರೇಟ್ ಸ್ಟಿಕ್ಕರ್ಸನ್ನೆಲ್ಲ ನಾವೇನು ಮಾಡಬೇಕಾಗುತ್ತೆ, ಇವನ್ನೆಲ್ಲ ತೆಗೆದು ಈ ಪ್ಯಾಕೆಟಿಗೆ ನಾವು ಸ್ಟಿಕ್ಕರ್ ಮಾಡಿ, ಆಮೇಲೆ ಇಲ್ಲಿ ಬರೆದಿರ್ತಕ್ಕಂಥ ಲೇಬಲ್ಸ್ ಏನಿದೆ, ಈ ಲೇಬಲ್ಸನ್ನು ನಾವು ಕಲೆಕ್ಟ್ ಮಾಡಿ, ಸೊ ಈ 14 ಅನ್ನೋ ಪೀಸನ್ನು 16 ಪೀಸನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡೋದು ಹೇಗಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ನೆಕ್ಸ್ಟ್ B7 ಸೈಜಿಂದು ಆಮೇಲೆ ಇಂಡಿಕೇಷನ್ ಇರ್ತಕ್ಕಂಥದ್ದು 2, E9 ಇರ್ತಕ್ಕಂಥದ್ದು 6 ಪೀಸನ್ನು ನಾವು ಕಲೆಕ್ಟ್ ಮಾಡಿ, ಇದನ್ನು ನಾವು ಇಲ್ಲಿ ಸ್ಟಿಕ್ಕರಿಂಗ್ ಮಾಡಿ ಆ ಐಟಮ್ಸನ್ನೆಲ್ಲ ಇದರೊಳಗಡೆ ಹಾಕಬೇಕು. ಹಾಕೋದ್ರಿಂದ ಮುಂದೆ ಮಾಡುವಂಥ ಡಿಸೈನ್ಸಿಗೆ ನಮ್ಗೆ ಈಸಿಯಾಗಿ ಎಲ್ಲ ಈ ಬೇಕಾಗುವಂಥ ಎಲ್ಲ ಕಾಂಪೋನೆಂಟ್ಸು ಅವೈಲೇಬಲ್ ಆಗುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ಈ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುವಲ್ ಒಳಗಡೆ, ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಇಂಡಿಕೇಷನ್ ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, A ಅಂಥೇಳಿ ಇಂಡಿಕೇಟ್ ಮಾಡಿದ್ದಾರೆ, ಆಮೇಲೆ ಇಲ್ಲಿ B ಅಂಥೇಳಿ ಇಂಡಿಕೇಟ್ ಮಾಡಿದ್ದಾರೆ. ಸೊ ಇದು B, ಆಮೇಲೆ ಈ ಡಯಾಗ್ರಾಮ್ ಒಳಗಡೆ ಇದು C, ಇದು ನೆಕ್ಸ್ಟ್ E, ಇಂಡಿಕೇಶನ್ D. ಸೊ ಈ ಥರ ಎಲ್ಲ ಪಾರ್ಟ್ಸನ್ನು ನಾವೇನು ಮಾಡಬೇಕು, ಸಪ್ರೇಟ್ ಮಾಡಿ ಮೊದಲು ಇಟ್ಕೋಬೇಕು. ಇದೇನಿದೆಯಲ್ಲ, ಇದು ಬೋಟ್ ಮಾಡೋಕ್ಕೆ ಬೇಕಾಗುವಂಥ ಒಂದು ಪೇಪರನ್ನು ಕೊಟ್ಟಿರ್ತಾರೆ. ಆಮೇಲೆ ನೆಕ್ಸ್ಟು ಒಂದು ಸ್ಟಿಕ್ಕರನ್ನು ಕೊಟ್ಟಿರ್ತಾರೆ. ಇದನ್ನು ಕೂಡ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಮ್ಯಾನ್ಯುವಲಿ ಒಳಗಡೆ ಹೇಳಿರೋ ಪ್ರಕಾರ ಇಲ್ಲಿ A, ಆಮೇಲೆ B, C ಮತ್ತು E ಮತ್ತು D ಇವನ್ನ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಅದನ್ನು ತೋರಿಸ್ತೇನೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಒಂದು ಪೂರ ಕಾಂಪೋನೆಂಟ್, ಈ ಪ್ಲಾಸ್ಟಿಕ್ ಮಟೀರಿಯಲ್ ಏನಿದೆ, ಸೊ ಇದಕ್ಕೆ ಇಂಡಿಕೇಷನನ್ನು ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು A. ನೆಕ್ಸ್ಟ್ ಇದು B. ಸೊ ಈ B ಕಾಂಪೋನೆಂಟನ್ನು, ಈ ಪೂರ ಪ್ಲೇಟನ್ನು ನಾವು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಈ ಪೂರ ಪ್ಲೇಟ್ ಏನಿದೆಯಲ್ಲ, ಇದು C. ಸೊ ಈ C ಪ್ಲೇಟನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಈ ಪ್ಲೇಟು D. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಪ್ಲೇಟು E. ಸೊ ಇಲ್ಲಿ ನೋಟೇಷನ್ ಕೊಟ್ಟಿರ್ತಾರೆ. ಆಮೇಲೆ ಈ ಥರ 4 ರಬ್ಬರ್ಸನ್ನ ಕೊಟ್ಟಿರ್ತಾರೆ. ಇವು ಮುಂದೆ ವೀಲ್ಸ್ ಆಗಿ ಕನ್ವರ್ಟ್ ಆಗ್ತಾವೆ. ಅವು ಹೇಗಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ. ಈ ಒಂದು ಡಿಸೈನಿಂಗ್ ಮಾಡುವಾಗ ಸೊ ಯಾವ ಥರ ನಾವು ಕಟ್ಗಳನ್ನು ಮಾಡಬೇಕು, ಆಮೇಲೆ ಕಾಂಪೋನೆಂಟ್ಸನ್ನು ಹೊರಗೆ ತೊಗೋಬೇಕಂತ ಹೇಳಿ ಇಲ್ಲಿ ಇಂಡಿಕೇಷನ್ ಕೊಟ್ಟಿರ್ತಾರೆ. ನಿಮಗೆ ಇದನ್ನು ನೋಡಿದರೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ನಿಮಗೆ ಹೇಗಂತೇಳಿ ಮಾಡಿ ತೋರಿಸ್ತೀನಿ ಅಂತ. ನಾವು ಕಟ್ ಮಾಡುವಾಗ ಸೊ ಇಲ್ಲಿ ಎಜ್ಜಿಗೆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಈ ಪಾಯಿಂಟಿಗೆ ನಾವು ಕಟ್ ಮಾಡಬೇಕು. ಇದರ ನಡುವೆ ಅಂದರೆ ನಾವು ಇಲ್ಲಿ ಕಟ್ ಮಾಡಿದರೆ ಈ ಕಾಂಪೋನೆಂಟು ಫೇಲ್ ಆಗುತ್ತೆ. ಸೊ ಅದಕ್ಕೆ ಕಟ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು. ಈ ವಿಡಿಯೋ ಒಳಗಡೆ ನಿಮಗೆ ಕಾಣಿಸ್ತಾ ಇರೋ ಈ ಡೈಗ್ರಾಮು, ಸೊ ಇದೇನಪ್ಪ ಅಂದರೆ ಫಿನಿಶ್ಡ್ ಪ್ರಾಡಕ್ಟ್.
ಸೊ ನಾವು ಈ ಒಂದು ಪಾರ್ಟನ್ನು ನಾವೀಗ ರೆಡಿ ಮಾಡ್ತೀವಿ ಅಸೆಂಬ್ಲಿ ಯೂನಿಟ್ಗಳನ್ನು ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ಈ ಪಾರ್ಟಿಗೆ ನಾವೇನಂತ ಕರಿತೀವಿ, ಬಾಡಿ ಮಾಡ್ಯೂಲ್ ಅಸೆಂಬ್ಲಿ ಅಂಥೇಳಿ ಕರಿತೀವಿ. ಅಂದರೆ ಮೇನ್ ಪಾರ್ಟ್ ಇದು. ಸೊ ಇದನ್ನು ಹೆಂಗೆ ಮಾಡೋದು ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಪ್ರೊಸೀಜರನ್ನು ನಾವು ಫಾಲೋ ಮಾಡಿಕೊಂಡು ಈಗ ರೆಡಿ ಮಾಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ನಿಮಗೂ ಕೂಡ ಇದನ್ನು ನೀಟಾಗಿ ಮಾಡೋಕ್ಕೆ ಬರುತ್ತೆ. ಸೊ ಯಾರ್ಯಾರು ಮೋರ್ ದ್ಯಾನ್ 10 ಏಜಸ್ ಇರುತ್ತೆ ಅವರಿಗೆ ಈ ರೋಬೋಟಿಕ್ಸನ್ನು ನೀವು ಕಲಿಸೋದ್ರಿಂದ ಅವರ ಕ್ರಿಯೇಟಿವಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಆಮೇಲೆ ಟೆಕ್ನಿಕಲಿ ಅವರು ಸ್ಟ್ರಾಂಗಾಗಿ ಬೆಳೀತಾರೆ. ಎ ಪಾರ್ಟಿನ ಈ ಒಂದು 2 ಕಾಂಪೊನೆಂಟು ಬಾಡಿ ಅಸೆಂಬ್ಲಿಗೆ ಬೇಕು. ಜಸ್ಟ್ ಇದನ್ನು ನೀವೇನು ಮಾಡಬೇಕು, ಜಸ್ಟ್ ಸ್ಲೈಟ್ಲಿ ಈ ಥರ ರೊಟೇಟ್ ಮಾಡಿದರೆ ಸಾಕು, ಇದು ಆಟೋಮೆಟಿಕಲಿ ಇಲ್ಲಿಂದ ಬಿಚ್ಕೊಳ್ಳುತ್ತೆ ಇದು. ಸೊ ಈ ಪಾರ್ಟು ಮತ್ತು ಈ ಪಾರ್ಟನ್ನು ಆಲ್ರೆಡಿ ನಾನು ಬಿಚ್ಕೊಂಡಿದ್ದೀನಿ. ಸೊ ಇವನ್ನೆರಡು ತೊಗೋಬೇಕು. ನಾವೇನು ಈ ಥರ ಏನು ಮಾಡಬೇಕು, ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ಈ ಎಂಡು ಅಪೋಸಿಟ್ಟು ಇದನ್ನು ಫೇಸ್ ಮಾಡ್ತಾ ಇರಬೇಕು. ಆ ಥರ ನಾವು ಇದನ್ನು ಫೇಸಿಂಗ್ ಮಾಡಬೇಕು. ಮಾಡಿ ಇದನ್ನು ಈ ಥರ ಕೂಡಿಸಿದ್ರೆ ನಮ್ಮ ಬಾಡಿ ಯೂನಿಟ್ಟು ರೆಡಿ. ಒಳಗಡೆ ಮಾಡಬೇಕಾದ ಅಸೆಂಬ್ಲಿ ನಾವಿನ್ನೂ ಮಾಡಿಲ್ಲ. ಮೋಟ್ರ್ ಕೂಡಿಸ್ಬೇಕು. ಆ ಮೋಟ್ರ್ ಕೂಡ್ಸೋಕ್ಕೂ ಕ್ಲಿಯರಾಗಿ ಇಲ್ಲಿ ಜಾಗ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ, ಇಲ್ಲಿ ಒಂದು ಉದ್ದನ ಪೊಸಿಷನ್ ಐತಿ. ಸೊ ಇಲ್ಲಿ ಗೇರ್ಸ್ ಬರ್ತಾವೆ. ಸೊ ಅದನ್ನು ಯಾವ ಥರ ಮಾಡೋದು ಅಂಥೇಳಿ ನೋಡ್ಬನ್ನಿ. ಈ ಡಯಾಗ್ರಾಮಲ್ಲಿ ತೋರಿಸಿರೋ ಪ್ರಕಾರ ಈಗ ನಾವು ಆಲ್ರೆಡಿ A10 ಪಾರ್ಟನ್ನು ನಾವು ಕಟ್ ಮಾಡಿ ತೊಗೊಂಡಿದ್ದೀವಿ. ಅದೇ ಪಾರ್ಟು ಇದು A10 ಪಾರ್ಟು. ಸೊ ಹೆಂಗೆ ಇದು ಗೊತ್ತಾಗುತ್ತೆ ಅಂತಂದರೆ, ಸೊ ಇಲ್ಲಿ A ಅಂತ ಬರೆದಿದೆ, ಆಮೇಲೆ ಇಲ್ಲಿ 10 ಅಂತ ಬರೆದಿದೆ. ಹಾಗಾಗಿ ಈ ಪೂರ ಪಾರ್ಟು A10 ಪಾರ್ಟ್ ಇದು. ಸೊ ಇವನ್ನ ನಾವು ಸ್ಲೈಟ್ಲಿ ಸ್ವಲ್ಪ ಮೂವ್ ಮಾಡಿದರೆ ಅದು ಕಟ್ಟಾಗಿ ಬರುತ್ತದು. ಆಮೇಲೆ ಈ ಡಯಾಗ್ರಾಮ್ನಲ್ಲಿ ತೋರಿಸಿರೋ ಹಾಗೆ ಸೊ A10 ಪಾರ್ಟ್ ತೊಗೊಂಡಿದ್ದೀವಿ. ಆಮೇಲೆ P5, ಆಮೇಲೆ ರೆಡ್ ಗಿಯರ್. ಸೊ ಆಲ್ರೆಡಿ ನಾವು ಇದನ್ನು ತೊಗೊಂಡಿದ್ದೀವಿ. ಸೊ ಇಲ್ಲಿ ಸಪ್ರೇಟಾಗಿ ಇಟ್ಕೋಬೇಕು. ಈ ಥರ ರೆಡ್ ಗಿಯರು, ಇದು P5. ಆಮೇಲೆ ಇದು ಬಂದುಬಿಟ್ಟು ಶಾಫ್ಟ್. P8 ಅಂತ ಏನು ತೋರಿಸಿದಾರಲ್ಲ, ದಿಸ್ ಈಸ್ ಶಾಫ್ಟ್. ಆಮೇಲೆ ಇನ್ನೊಂದು C4 ಅಂಥೇಳಿ ಈ ಒಂದು ಪಾರ್ಟನ್ನು ನಾವು ಕಟ್ ಮಾಡಿ ತೊಗೋಬೇಕು. ಈ C4 ಹೆಂಗೆ ನೋಡೋದು ಅಂತಂದರೆ, ಸೊ ಇದು C ಪ್ಲೇಟ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು C ಅಂತ ಬರ್ತಿದ್ದಲ್ಲ, ಇದು ಪೂರ C ಪ್ಲೇಟು. ಈ C ಪ್ಲೇಟ್ ಒಳಗಡೆ ನಾವೇನು ನೋಡಬೇಕು, ಇದ್ರೊಳಗಡೆ ಅಲ್ಲಿ ಮೆನ್ಷನ್ ಮಾಡಿರೋ ಥರ C4 ಅನ್ನು ಹುಡುಕಬೇಕು. ಸೊ ಇಲ್ಲಿ 4 ಅಂತ ಇದೆ. ಹಾಗಾಗಿ ಈ ಪಾರ್ಟನ್ನು ನಾವು ತೊಗೋಬೇಕು. ಹೆಂಗೆ ತೊಗೊಳ್ಳೋದು ಅಂತಂದರೆ, ಜಸ್ಟ್ ನೀವು ಇದನ್ನು ಸ್ವಲ್ಪ ಮೂವ್ ಮಾಡಿದರೆ ಸಾಕು, ಆಟೋಮೆಟಿಕಲಿ ಇದು ಕಟ್ ಆಗಿಬಿಡುತ್ತೆ ಇದು. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನಾವೇನು ಮಾಡಿದ್ವಿ, ಈ C4 ಪಾರ್ಟನ್ನು ನಾವು ಈಗ ಆಲ್ರೆಡಿ ತೊಗೊಂಡಿದ್ದೀವಿ. ಈ C4ಅನ್ನು ನಾವು ಇದ್ರ ಒಳಗಡೆ ನಾವು ಹಾಕಬೇಕಾಯ್ತಂದರೆ, ಸೊ ಇಲ್ಲಿ 2 ಎಂಡ್ ಇದೆ. ಒಂದು ಈ ಎಂಡು, ಇನ್ನೊಂದು ಈ ಎಂಡು. ಸೊ ಇಲ್ಲಿ ಈ ಸೆಂಟ್ರಲ್ ಹೋಲ್ ಒಳಗಡೆ ನಾವು ಹಾಕಿದಾಗ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು. ಆ ಥರ ನಾವು ಇಲ್ಲಿ ಹಾಕ್ಕೋಬೇಕು. ಸೊ ಇಲ್ಲಿ ನಾವೇನಾದರೂ ಇದನ್ನು ನಾವು ಪಾಯಿಂಟ್ ಮಾಡಿ ಇಲ್ಲೇನಾದರೂ ಹಾಕಿದರೆ ಇಲ್ಲಿ ನೋಡಿದಾಗ ಇದು ತುಂಬ ಲೂಸ್ ಆಗುತ್ತೆ. ಅಂದರೆ ಇದು ರಾಂಗ್. ಸೊ ಇದನ್ನು ನಾವೇನು ಮಾಡಬೇಕು, ರಿವರ್ಸನ್ನು ತಿರುಗಿಸಿ ಈ ಎಂಡನ್ನು ಇಲ್ಲಿ ಹಾಕಬೇಕು. ಹಾಕಿದ ಮೇಲೆ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಿಡಿದು ನೋಡಿರಿ. ಆವಾಗ ಇದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿದೆ ಅಂತಂದರೆ ಇದು ಕರೆಕ್ಟಾಗಿದೆ ಅಂತ ಹೇಳಿ ಅರ್ಥ. ಫೈನಲಿ ನಾವು ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥ ಗೇರ್ಸ್ ಏನಿದೆಯಲ್ಲ, ಈ ಥರ ಆಗಬೇಕದು. ಸೊ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ತೀನಿ. ಫಸ್ಟು ಇಲ್ಲಿ ನಾವೇನು ಮಾಡಬೇಕು, ಈ C4ಅನ್ನು ಹಾಕಿದ ಮೇಲೆ ಸೊ ಈ ರೆಡ್ ಗೇರನ್ನು ಹಾಕಬೇಕು. ಹಾಕಿ ಆಮೇಲೆ ಈ ಮೋಟ್ರನ್ನು ನೀಟಾಗಿ ಕೂಡಿಸ್ಬೇಕು. ಸೊ ಮೋಟ್ರ್ ಕೂಡಿಸುವಾಗ ಒಂದು ಅಬ್ಸರ್ವೇಷನ್ ಏನು ಮಾಡಬೇಕು ಅಂತಂದರೆ, ಸೊ ಈ ವಯರ್ಗಳು ಇಲ್ಲಿ ಎಲ್ಲೂ ತಾಗಿ, ಓಕೆ, ಸೊ ಈ ಒಂದು ಇದಕ್ಕೆ ತಾಗಲಾರ್ದೆ ನೀಟಾಗಿ ಕೂಡಿಸೋ ಥರ, ಅಂದರೆ ವಯರು ಇದ್ರೊಳಗಡೆ ಇಂದ ಹೀಗೆ ಹೊರಗೆ ಬರಬೇಕು. ಸೊ ಹಾಕೋದ್ರೊಳಗೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಏನಾರ ಆದರೆ ಸೊ ಈ ವಯರ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೋಟ್ರ್ ಕೂಡ ಫೇಲ್ ಆಗುತ್ತೆ. ಸೊ
ಸೊ ಅದಕ್ಕೆ ಅದನ್ನು ನೀಟಾಗಿ ಸೆಟ್ ಮಾಡಬೇಕು. ಸೊ ಇದನ್ನು ಹಾಕಿದ ಮೇಲೆ ಫಸ್ಟ್ ನಾವೇನು ಮಾಡಬೇಕು, ಸೊ ಈ ಶಾಫ್ಟನ್ನು ಇದಕ್ಕೆ ನಾವು ಶಾಫ್ಟ್ ಅಂತ ಕರಿತೀವಿ, ಇದನ್ನು ನಾವಿಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಸೊ ಇಲ್ಲಿ ಗ್ರೀನ್ ಗಿಯರ್ ಇದೆಯಲ್ಲ, ಸೊ ಇದನ್ನು ಅಪ್ಪರ್ ಸೈಡ್ ಆಗಬೇಕಿದು, ಯಾವುದು ಈ ಪೋರ್ಷನ್. ಓಕೆ, ಇಲ್ಲಿ ಸೆಂಟರ್ ಒಳಗಡೆ ಕಾಣ್ತಾ ಇದೆಯಲ್ಲ, ಇದು ಅಪ್ಪರ್ ಫೇಸಿಂಗ್ ಇರಬೇಕು. ಸೊ ಅಪ್ಪರ್ ಫೇಸಿಂಗ್ ಆಗಿ ಇದನ್ನು ಈ ಶಾಫ್ಟ್ ಒಳಗಡೆ ನಾವು ಫಸ್ಟ್ ಹಾಕ್ಕೋಬೇಕು. ಸೊ ಕೇರ್ಫುಲ್ಲಾಗಿ ಹಾಕಬೇಕು. ಸೊ ಈ ಥರ ನಾವು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಸೊ ಈ ಗೇರನ್ನು ನಾವು ಹಾಕುವಾಗೂ ಕೂಡ ಇಲ್ಲಿ ಓಕೆ, ಇದು ಅಪ್ಪರ್ ಫೇಸಿಂಗ್ ಇರಬೇಕು. ಈ ಎಜ್ ಏನು ಕಾಣ್ತಾ ಇದೆಯಲ್ಲ ಇಲ್ಲಿ ಸೆಂಟರ್ ಒಳಗಡೆ, ಇದು ಅಪ್ಪರ್ ಫೇಸಿಂಗ್ ಇರಬೇಕು. ಆ ಥರ ನಾವಿಲ್ಲಿ ಈ ರೆಡ್ ಗೇರ್ ಇದೆಯಲ್ಲ, ಇದರ ಸೆಂಟರ್ ಒಳಗಡೆ ಇದನ್ನು ಇನ್ಸರ್ಟ್ ಮಾಡಬೇಕು. ಮಾಡಿದಾಗ ಎಷ್ಟು ನೀಟಾಗಿ ಅರೇಂಜ್ಮೆಂಟ್ ಆಗುತ್ತೆ ಅಂತಂದರೆ, ಸೊ ನಾವು ಈ ವೈಟ್ ಗೇರನ್ನು ಏನಾದರೂ ನಾವು ಇಲ್ಲಿ ರೊಟೇಟ್ ಮಾಡಿದರೆ ಸೊ ಈ ಥರ ನಾವು ಇದನ್ನೇನಾದರೂ ಹೋಲ್ಡ್ ಮಾಡಿ, ಸೊ ಈ ಥರ ನಾವೇನಾದರೂ ತಿರುಗಿಸಿದರೆ ಒಳಗಿನ ಎಲ್ಲ ಗೇರ್ಗಳು ಮೂಮೆಂಟ್ ಆಗಬೇಕು. ಆಗ್ತಾ ಇದೆಯಲ್ಲ. ಸೊ ಇವಾಗಿದು ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಅಂತ ಹೇಳ್ದಂಗೆ. ಇಲ್ಲಿ ನೀವು ನೋಡ್ತಾ ಇರೋ ಡಯಾಗ್ರಾಮ್ನಲ್ಲಿ ಸೊ ಇಲ್ಲೇನಿದೆ, ಇಲ್ಲಿ C5. ಸೊ ಈ C5ನ ನಾವು ಸಿ ಪ್ಲೇಟಿಂದ ಈ C5ನ ನಾವು ಕಟ್ ಮಾಡ್ಕೊಂಡು ತೊಗೋಬೇಕು. ಆಮೇಲೆ ಇದನ್ನು ಇಲ್ಲಿ ಓಕೆ, ಈ ವೈಟ್ ಕಲರ್ ಗಿಯರ್ ಏನಿದೆ ಇದಕ್ಕೆ ನಾವು ಇನ್ಸರ್ಟ್ ಮಾಡಿ ಅದನ್ನು ಲಾಕ್ ಮಾಡಬೇಕು. ಅದರ ಜೊತೆಗೆ ನಮಗೆ ಇನ್ನೊಂದು ಕಾಂಪೋನೆಂಟ್ ಕೂಡ ಬೇಕಾಗುತ್ತೆ. ಅದೇನಪ್ಪ ಅಂತಂದರೆ ಇಲ್ಲಿ ತೋರಿಸಿರ್ತಾರ B6 ಕಾಂಪೋನೆಂಟ್. ಅದನ್ನು ಯಾವ ಥರ ತೊಗೊಳ್ಳೋದನ್ನು ಹೇಳ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿ ಪ್ಲೇಟು, ಇದರೊಳಗಡೆ ಇರ್ತಕ್ಕಂಥದ್ದು ಇದು C5. ಸೊ ಇದನ್ನು ನಾನೇನು ಮಾಡ್ತೀನಿ, ತೊಗೊಳ್ತೀನಿ ನೀಟಾಗಿ. ಇಷ್ಟೇ ಸ್ಲೋ ಆಗಿ ತಿರುಗಿಸಿದರೆ ಇದು ಬಂದುಬಿಡುತ್ತೆ ಇದು. ಸೊ ಇದು ಒಂದು ಕಾಂಪೋನೆಂಟ್. ನೆಕ್ಸ್ಟ್ ಇದು B. ಸೊ ಈ B ಪ್ಲೇಟ್ ಒಳಗಿಂದ ನನಗೆ B6 ಕಾಂಪೋನೆಂಟ್ ಬೇಕು. 6 ಅಂದರೆ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದು B6 ಕಾಂಪೋನೆಂಟ್. ಓಕೆ, ಸೊ ನಾವು ಈ ಕಾಂಪೋನೆಂಟನ್ನು ತಗೋಬೇಕೀಗ. ಈ ಥರ ಬಂದ್ಬಿಡುತ್ತೆ. ಈಗ ಈ ಎರಡು ಕಾಂಪೋನೆಂಟನ್ನು ನಾವೇನು ತೊಗೊಂಡಿದ್ದೀವಿ, ಸೊ ಇದರೊಳಗಡೆ ಈ ಕಾಂಪೋನೆಂಟನ್ನು ನಾವು B6 ಅಂತ ಏನು ರೀಪ್ರೆಸೆಂಟ್ ಮಾಡಿದ್ವಲ್ಲ, ಈ ಸ್ಮಾಲ್ ಕಾಂಪೋನೆಂಟನ್ನು ನಾವೇನು ಮಾಡಬೇಕು, ಸೊ ಈ ಗ್ರೀನ್ ಕಲರದ ಮೇಲೆ ಇದನ್ನು ಹಾಕಬೇಕು. ಸೊ ಈ ಪಾರ್ಟು ಅಪ್ಪರ್ ಫೇಸಿಂಗ್ ಇರಬೇಕಿದು. ಸೊ ಇದು ಒಂಥರ ಲಾಕ್ ಥರ ಇದು ವರ್ಕ್ ಆಗುತ್ತೆ. ಸೊ ಈಗ ಇದು ಲಾಕ್ ಆಯ್ತದು. ಸೊ ನೆಕ್ಸ್ಟು ಇದನ್ನು ಈ ಗಿಯರ್ ಏನಿದೆಯಲ್ಲ ಇದು ಕೆಳಗಡೆ ಬರಬೇಕು ಈ ಪಾರ್ಟು. ಸೊ ಇದನ್ನು ಈ ಥರ ಹಾಕಬೇಕು. ಹಾಕಿದ ಮೇಲೆ ನೀವು ಅಬ್ಸರ್ವ್ ಮಾಡಿರಿ. ಇವಾಗ ನಾವು ಇದನ್ನು ಪ್ಲೇಸ್ ಮಾಡಾದ್ಮೇಲೆ ಜಸ್ಟ್ ಇದನ್ನು ಒಂದನ್ನು ರೊಟೇಟ್ ಮಾಡಿ ನೋಡಿದರೆ ಎಲ್ಲನೂ ಕೂಡ ಈ ಥರ ರೊಟೇಟ್ ಆಗುತ್ತೆ. ಸೊ ಆಗುತ್ತೆ ಅಂತಾದರೆ ಇದು ಕರೆಕ್ಟಾಗಿ ಅಸೆಂಬಲ್ ಆಗಿದೆ. ಓಕೆ, ಈಗ ನಾವೇನು ಮಾಡಬೇಕು, ಇದನ್ನು ಅಪೋಸಿಟ್ ಪಾರ್ಟನ್ನು ಹಾಕಿ ನಾವು ಇದನ್ನು ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಬೇಕಂತಂದರೆ ಸೊ ಇದನ್ನು ಇಷ್ಟೇ ಹಿಡಿಬೇಕು. ಹಿಡಿದು ಸೊ ಈ ಅಪ್ಪರ್ ಫೇಸು ಓಕೆ, ಎರಡು ಸರ್ಕಲ್ ಫಾರ್ಮ್ ಆಗುತ್ತಲ್ಲ ಆ ಥರ ನಾವು ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡುವಾಗ ಈ ಪಾಯಿಂಟ್ಸು ಇದ್ರ ಒಳಗಡೆ ನೀಟಾಗಿ ಹೋಗಬೇಕು. ಸೊ ಈ ಥರ ನಾವೇನು ಮಾಡಬೇಕು, ಹಾಕಬೇಕು.
ಆವಾಗ ಇಲ್ಲಿ ಇದು ಬಂದು ಲಾಕ್ ಆಗುತ್ತೆ, ಇದು ಈ ಗಿಯರು. ಸೊ ಇಲ್ಲಿ ಸೊ ನಮ್ದು ಈಗ ಕಂಪ್ಲೀಟಾಗಿ ಲಾಕ್ ಆಯ್ತು ಈಗ. ನೆಕ್ಸ್ಟು ಡಯಾಗ್ರಾಮ್ ಒಳಗಡೆ ಹೇಳಿರೋ ಪ್ರಕಾರ ಸೊ ಇಲ್ಲಿ D1 ಪಾರ್ಟು ಮತ್ತು D2 ಪಾರ್ಟ್. ಸೊ ಈ ಎರಡು ಪಾರ್ಟನ್ನು ನಾವು ಕಟ್ ಮಾಡಿ ತೊಗೊಂಡು ಬಂದು ಸೊ ಈ ಪಾರ್ಟನ್ನು ಅಂದರೆ ಈ ಬಾಡಿ ಪಾರ್ಟನ್ನು ಪೂರಾ ಯೂನಿಟನ್ನು ನಾವು ಕ್ಲೋಸ್ ಮಾಡಬೇಕೀಗ. ಸೊ ಇಲ್ಲಿ ನೋಡ್ತಾ ಇದ್ದಿಲ್ಲ, ಇದು D ಪಾರ್ಟ್. ಸೊ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಈ ಪಾರ್ಟನ್ನು ನಾವು ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಎರಡೂ ನಾವಿಲ್ಲಿ ಕಟ್ ಮಾಡಿ ತೊಗೋಬೇಕು. ಸೊ ನಾವು ಇಲ್ಲಿ ಕತ್ತರಿ ಕೂಡ ಯೂಸ್ ಮಾಡಿ ಈ ಪ್ಲೇಸ್ ಒಳಗಡೆ ನಾವು ಕಟ್ ಮಾಡ್ಕೋಬೇಕು. ಸೊ ಇದೇನಿದು D1 ಮತ್ತು D2 ಪಾರ್ಟ್ ಇದು. ಸೊ ಇಲ್ಲಿ ಡಯಾಗ್ರಾಮ್ ಪ್ರಕಾರ ಏನಿದೆ D1 D2ನ ನಾವೇನು ಮಾಡಬೇಕು, ಇಲ್ಲಿ ಹಾಕಿ ಕ್ಲೋಸ್ ಮಾಡಬೇಕು ಈಗ. ಸೊ ಇಲ್ಲಿ D1ಅನ್ನು ನಾವು ಈ ಥರ ಇನ್ಸರ್ಟ್ ಮಾಡಬೇಕು. ವಯರ್ ಈ ಕಡೆ ಭಾಗದಿಂದ ಏನು ಹೊರಗೆ ಬರ್ತಾ ಇರ್ತದಲ್ಲ, ಸೊ ಇಲ್ಲಿ ಸ್ಮಾಲ್ ಕಟ್ ಇರುತ್ತಲ್ಲ, ಇದನ್ನು ಅಪ್ಪರ್ ಸೈಡ್ ಫೇಸಿಂಗ್ ಮಾಡಬೇಕು. ಮಾಡಿದಾಗ ಇದು ಕರೆಕ್ಟಾಗಿ ಕೂಡುತ್ತೆ. ಇನ್ ಕೇಸ್ ನೀವೇನಾದರೂ ರಿವರ್ಸ್ ಒಳಗಡೆ ಮಾಡಿದರೆ ಇದು ಕೂಡಲ್ಲ. ಸೊ ಈ ಥರ ಇದು ಲಾಕ್ ಆಯಿತು. ಸೊ ಇದನ್ನು ನೀವು ಯಾವ ಕಡೆ ಹಿಡಿದಿರ್ತೀರಿ ಅನ್ನೋದ್ರ ಮೇಲೆ ಅಪ್ ಆ್ಯಂಡ್ ಡೌನ್ ಡಿಸೈಡ್ ಆಗುತ್ತೆ ಇದು. ಸೊ ಎಷ್ಟು ಈಸಿಯಾಗಿ ನೀವು ಇದನ್ನು ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ, ಈಗ ನೋಡಿ ಇಲ್ಲಿಂದ ಈ ಎಜ್ಜನ್ನು ಇದು ರೀಚ್ ಆಗುತ್ತೆ. ಸೊ ಹೌದಾ, ಎಷ್ಟು ನೀಟಾಗಿ ಇದು ರೀಚ್ ಆಗಿದೆಯಲ್ಲ. ಸೊ ಇದನ್ನು ನೀವು ಇದಕ್ಕೆ ಮರ್ಜ್ ಆಗೋ ಥರ ನೀವು ಹಿಡ್ಕೊಂಡ್ರೂ ಬರುತ್ತೆ. ಆಮೇಲೆ ಇಲ್ಲಿ ಈ ಥರ ಎಷ್ಟು ನೀಟಾಗಿ ಕೂತಿದೆ ಇದು. ನೆಕ್ಸ್ಟ್ ಬಂದು D2 ಯೂನಿಟನ್ನು ನಾವೇನು ಮಾಡಬೇಕು, ಇಲ್ಲಿ ಹಾಕ್ಕೋಬೇಕು. ಸೊ ಇದು D2 ಯೂನಿಟು ಪೂರ ಆಯಿತು. ಸೊ ಈಗೇನಾಯಿತು, ಪೂರ ನಮ್ಮ ಬಾಡಿ ಪಾರ್ಟ್ ಅಂದರೆ ಬಾಡಿ ಮಾಡ್ಯೂಲ್ ಅಸೆಂಬ್ಲಿ ಕಂಪ್ಲೀಟ್ ಆಯಿತು ಇದು. ಓಕೆ, ನಾವೀಗ ಬಾಡಿ ಮಾಡ್ಯೂಲ್ ಅಸೆಂಬ್ಲಿನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಮಾಡ್ಯೂಲು ಹೆಡ್ ಮಾಡ್ಯೂಲ್ ಅಸೆಂಬ್ಲಿನ ನಾವೀಗ ಸ್ಟಾರ್ಟ್ ಮಾಡೋದಂತೆ. ಸೊ ಹೆಡ್ ಮಾಡ್ಯೂಲ್ ಅಂತಂದರೆ ಫೈನಲಿ ಫಿನಿಶ್ಡ್ ಏನಿರುತ್ತಲ್ಲ ಅದು ಈ ಥರ ಫಾರ್ಮ್ ಆಗುತ್ತದೆ. ಸೊ ಇದಕ್ಕೆ ಬೇಕಾಗುವಂಥ ಕಾಂಪೊನೆಂಟ್ಸ್ ಯಾವ್ಯಾವು ಅಂತಂದರೆ, ಸೊ ಒಂದು ಇಲ್ಲಿ ಬೇಕಾಗುವಂಥದ್ದನ್ನೆಲ್ಲ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡೋಣ. ಅದರೊಳಗಡೆ A4, ಆಮೇಲೆ P2, C3 ಮತ್ತು CA2, P7 ಅವು ಎರಡು ಐಟಮ್ಸು. ಸೊ ಇವನ್ನೆಲ್ಲ ನಾವು ಸಪ್ರೇಟಾಗಿ ತೊಗೊಂಡಿಟ್ಕೊಳ್ಳೋಣಂತೆ. ಸೊ ಇದು A ಪ್ಲೇಟು. ಈ ಪ್ಲೇಟ್ ಒಳಗಡೆ 4th ಯೂನಿಟ್ ಅಂತಂದರೆ ಇಲ್ಲಿ ಕಾರ್ನರ್ ಒಳಗಡೆ ಬರೆದಿದ್ದಾರೆ, ಇದು 4th. ಸೊ ಆಲ್ರೆಡಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಈಗಿದು A4, ಇದು C ಪ್ಲೇಟು. ಸೊ ಇಲ್ಲಿ ಬರ್ತಿದ್ದಾರೆ. ಸೊ ಇದರೊಳಗಡೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು 8 ಅಂದರೆ ಈ C8 ಯೂನಿಟ್ ಇದ್ದು ಈ ಎರಡೂ ನಾವು ತಗೋಬೇಕು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು A4 ಯೂನಿಟ್. ಸೊ ಇದನ್ನು ಆಲ್ರೆಡಿ ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ ಇದು ಬಂದು ನಮ್ಮ C8 ಯೂನಿಟ್. ಓಕೆ, ಸೊ ಇಲ್ಲಿ ಮ್ಯಾನ್ಯುವಲ್ ಪ್ರಕಾರನೇ ಇಲ್ಲಿ C8 ಇದೆ. ಸೊ ಇದನ್ನು ತೊಗೊಂಡಿದ್ದೀವಿ. ಆಮೇಲೆ ಈಗ C3 ತೊಗೋಬೇಕು. P7 × 2 ಅಂತಿದೆಯಲ್ಲ, ಇದು P7. ಇದೇನು ಸ್ಪಾಂಜ್ ಡಬಲ್ ಸೈಡೆಡ್ ಟಿಕ್ಸೋ ಸ್ಪಾಂಜ್ ಏನಿದೆ ಇದು P7.
ಆಮೇಲೆ ಇನ್ನೂ ಒಂದು ಪಾರ್ಟ್ ಏನಿದೆ P2, ಅದು ಸೋಲಾರ್ ಪ್ಲೇಟ್. ಸೊ ಇದು ಸೋಲಾರ್ ಪ್ಲೇಟ್. ನೆಕ್ಸ್ಟ್ ಯೂನಿಟು C3 ಐತಿ. ಸಿ ತ್ರೀ ಏನಿದೆಯಲ್ಲ, ಸೊ ಇಲ್ಲಿ ಆಲ್ರೆಡಿ ಇಲ್ಲಿ ಸಿ ಅಂತ ಬರೆದಿದ್ದಾರೆ. ಇದರೊಳಗಡೆ ಥರ್ಡ್ ಯೂನಿಟ್ ಅಂತಂದರೆ ಈ ಪಾರ್ಟ್ ನಾವು ತಗೋಬೇಕು. ಸೊ ಇದು C3 ಈ ಪಾರ್ಟನ್ನು ತಗೊಂಡಿದ್ದೀವಿ. ಸೊ ನಮಗೆ ಬೇಕಾಗಿರೋ ಎಲ್ಲ ಕಾಂಪೊನೆಂಟ್ಸು ರೆಡಿ ಇದ್ದಾವೆ. ಈಗ ನೆಕ್ಸ್ಟು ನಮಗೆ ಬೇಕಾಗಿರೋ ಪಾರ್ಟ್ಸ್ ಒಳಗಡೆ ಸೊ ಈಗ ನಾವು B11, A3, B10 ಆಮೇಲೆ A3 ಇವನ್ನ ನಾವು ಕಾಂಪೊನೆಂಟ್ಸನ್ನು ತೊಗೋಬೇಕು. A3 2 ಕಾಂಪೊನೆಂಟ್ಸ್ ಇದೆ, B11, B10 ಅವನ್ನ ತಗೊಳ್ಳೋಣ ಅಂತೀವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಪ್ಲೇಟು A ಪ್ಲೇಟ್ ಇದು. ಸೊ ಇಲ್ಲಿ 3 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ನಾವು ಕಟ್ ಮಾಡ್ಕೋಬೇಕು. ನಾವು A3ನ ಕಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಇವನ್ನ ಇಟ್ಬಿಡೋಣ ಅಂತೆ. ಸೊ ನೆಕ್ಸ್ಟ್ ಬಂದು B10, B11. ಸೊ ಇದು B ಪ್ಲೇಟು. ಈ B ಪ್ಲೇಟ್ ಒಳಗಡೆ ಸೊ 10 ಏನಿದೆ ಅದು ಇಲ್ಲಿದೆ. ಸೊ ಅಂದರೆ ಈ ಪ್ಲಸ್ಸು ಮೈನಸ್ ಅಂತ ಏನಿದೆ ಇದನ್ನು ನಾವು ಕಟ್ ಮಾಡ್ಕೋಬೇಕು. ಸೊ ಈಗ ನಮಗೆ ಸೊ ಇಲ್ಲಿ ಪ್ಲಸ್ಸು, ಸೊ ಇದು ಪ್ಲಸ್ಸು, ಸೊ ಇದು ಮೈನಸ್. ಸೊ ಎರಡೂ ನಮಗೆ ಸಿಕ್ಕಿದೆ. ನೆಕ್ಸ್ಟು ನಮಗೆ ಹೆಡ್ ಮಾಡ್ಯೂಲು 5 ಒಳಗಡೆ ಏನೇನು ಬರುತ್ತೆ ಆ ಕಾಂಪೊನೆಂಟ್ಸನ್ನು ನಾವು ನೋಡಬೇಕೀಗ. ಸೊ ಇದರೊಳಗಡೆ ಇಲ್ಲಿ A6 ಆಮೇಲೆ C9, A5 ಇವನ್ನ ನಾವು ತೊಗೋಬೇಕೀಗ. ನಮ್ಮದಿದು ಸಿ ಪ್ಲೇಟು. ಇದರೊಳಗಡೆ ಇಲ್ಲಿ 9th ಕಾಂಪೊನೆಂಟ್ ಇದೆಯಲ್ಲ, ಇದನ್ನು ತೊಗೋಬೇಕೀಗ. ನೆಕ್ಸ್ಟ್ ಕಾಂಪೊನೆಂಟು A5, A6 ತೊಗೋಬೇಕು. ಇದು A ಪ್ಲೇಟು. ಸೊ ಅದರೊಳಗಡೆ 5 ಮತ್ತು 6. ಸೊ ಇವನ್ನ ನಾವು ತೊಗೋಬೇಕು. ಈಗ ನಮಗೆ ಬೇಕಾಗಿರುವ ಹೆಡ್ ಮಾಡ್ಯೂಲಿಗೆ ಕಾಂಪೊನೆಂಟ್ಸ್ ಯಾವ್ಯಾವ ಬೇಕಾಗಿದ್ದಾವೆ ಅವನ್ನೆಲ್ಲ ನಾವೀಗ ತೊಗೊಂಡಿದ್ದೀವಿ. ಫಸ್ಟ್ ನಾವು ಈ ಹೆಡ್ ಮಾಡ್ಯೂಲನ್ನು ಅಸೆಂಬ್ಲಿ ಮಾಡಬೇಕಂತಂದ್ರೆ ಸೊ ಈ ಯೂನಿಟನ್ನು ತೊಗೋಬೇಕು. ಇದರ ಮುಂದೆ ಏನು ಪ್ಲಸ್ ಅಂತ ಬರೆದಿರ್ತಾರಲ್ಲ, ಇದೇ ರೋಬೋಟಿನ ಕಣ್ಣುಗಳಿದು. ಸೊ ಈ ರೋಬೋಟಿನ ಕಣ್ಣಿಗೆ ಸೊ ಈ ಕಾಂಪೊನೆಂಟನ್ನು ನಾವೇನು ಮಾಡಬೇಕು, ಈ ಥರ ಇವನ್ನ ಫಿಕ್ಸ್ ಮಾಡಬೇಕು. ಇದನ್ನು ಸೊ ಈ ಥರ ಫಿಕ್ಸ್ ಆಯ್ತಲ್ಲ. ಸೊ ಇದಾದಮೇಲೆ ಇಲ್ಲಿ ಕೆಳಗಡೆ ಸೊ ಇಲ್ಲಿರ್ತಕ್ಕಂಥ ಸ್ಪಾಂಜ್ ಡಬಲ್ ಸೈಡೆಡ್ ಟೇಪ್ ಏನಿದೆ ಇದನ್ನು ಈ ಎರಡನ್ನೂ ಓಪನ್ ಮಾಡಬೇಕು. ಮಾಡಿ ಒಂದನ್ನು ಇಲ್ಲಿ ಹಚ್ಚಬೇಕು, ಇನ್ನೊಂದನ್ನು ಇಲ್ಲಿ ಹಚ್ಚಬೇಕು. ಈ ಥರ ಹಚ್ಚಬೇಕು. ಇದ್ರ ಮೇಲೆ ಒಂದು ಸ್ಟಿಕ್ಕರ್ ಇರುತ್ತದೆ ಇಲ್ಲಿ. ಸೊ ಈ ಸ್ಟಿಕ್ಕರನ್ನು ನಾವು ರಿಮೂವ್ ಮಾಡಬೇಕು. ಸೊ ಇದು ರಿಮೂವ್ ಮಾಡಿದೆ. ಇದನ್ನು ಕೂಡ ರಿಮೂವ್ ಮಾಡಿದೆ. ನೆಕ್ಸ್ಟು ಈ ಸೋಲಾರ್ ಪ್ಲೇಟ್ ಮೇಲೆ ಒಂದು ರ್ಯಾಪರ್ ಇರುತ್ತೆ. ಇದನ್ನು ನಾವು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಇದನ್ನು ನೀಟಾಗಿ ಇದರ ಮೇಲೆ ಅಸೆಂಬಲ್ ಮಾಡಬೇಕು. ಅಸೆಂಬಲ್ ಮಾಡುವಾಗ ತುಂಬ ಕೇರ್ಫುಲ್ ಇರಬೇಕು. ಈ ಸ್ಪ್ರಿಂಗ್ ಏನಿದೆಯಲ್ಲ, ಇವು ಕರೆಕ್ಟಾಗಿ ಈ ಒಂದು ಬ್ಲಾಕ್ ಒಳಗಡೆನೇ ಬರಬೇಕು. ಈ ಬ್ಲಾಕ್ ಒಳಗಡೆ. ಫಸ್ಟು ಇದನ್ನು ಇಲ್ಲಿ ಇಡಬೇಕು. ಇಟ್ಟು ಆಮೇಲೆ ಈ ಥರ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಪಾರ್ಟು
ಇದರ ಹೆಡ್ ಅಂದರೆ ಇದರ ಅಪ್ಪರ್ ಪಾರ್ಟನ್ನು ನಾವು ಇಲ್ಲಿ ಕೂಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ಎರಡು ಥಿಂಗ್ಸನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲೇನು ಇವು ಡಾಟ್ಸ್ ಕಾಣ್ತಾ ಇದ್ದಾವಲ್ಲ, ಸೊ ಇವು ಕರೆಕ್ಟಾಗಿ ಈ ಒಂದು ಪ್ಲೇಸ್ ಒಳಗಡೆ ಹೋಗಬೇಕು. ಆಮೇಲೆ ಇಲ್ಲಿ ಅಲೈನ್ಮೆಂಟ್ ಕರೆಕ್ಟಾಗಿ ಕೂಡಬೇಕು, ನೋಡಿ ಆಮೇಲೆ ಪ್ರೆಸ್ ಮಾಡಬೇಕು. ಈ ಥರ ನೋಡಿದ್ರಲ್ಲ, ಕರೆಕ್ಟಾಗಿ ಪ್ಲೇಸ್ಡ್ ಇದೆ ಅದು. ಸೊ ಇದನ್ನು ಈ ಥರ ಜೋಡಿಸಿ ಹಿಡ್ಕೊಂಡಾದ್ಮೇಲೆ ಸೊ ಈ ಎರಡು ಏನಿತ್ತಲ್ಲ, ಸೊ ಇವನ್ನ ತಗೊಂಡು ಇದನ್ನು ಈ ಥರ ಲಾಕ್ ಮಾಡಬೇಕು. ಈ ಥರ ಹಾಕಿ ಪ್ರೆಸ್ ಮಾಡಬೇಕು. ಇದು ಲಾಕ್ ಆಯಿತು. ನೆಕ್ಸ್ಟ್ ಈ ಕಡೆ ಪಾರ್ಟಿಗೂ ಸೇಮ್. ಸೊ ಫೈನಲಿ ಇದು ಲಾಕ್ ಆಗಿ ಕಂಪ್ಲೀಟ್ ಆಯಿತು. ಇದು ಕೂಡ ಕಂಪ್ಲೀಟ್ ಆಯಿತು. ಈಗ ಇದು 1/2 ಆಫ್ ದ ಅಸೆಂಬ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದಾದಮೇಲೆ ಇದರ ಕೆಳಗಡೆ ಇಲ್ಲಿ 2 ಲಾಕ್ಸ್ ಕೊಟ್ಟಿದ್ದಾರಲ್ಲ, ಇವನ್ನ ಹಾಕಬೇಕು. ಸೊ ಇಲ್ಲಿ ಹಾಕುವಾಗ ಈ ಥರ ಹಾಕಬೇಕು. ಹಾಕಿ ಈ ಸೆಂಟ್ರಲ್ ಒಳಗಿರತಕ್ಕಂಥ ಲಾಕು ಆಟೋಮೆಟಿಕಲಿ ಕ್ಲೋಸ್ ಆಗೋ ಥರ ಹಾಕಬೇಕು. ಸೊ ಇದು ಕಂಪ್ಲೀಟ್ ಆಯ್ತು. ಈಗ ಈ ಥರ ಬರಬೇಕದು. ಓಕೆ, ಈ ಅಸೆಂಬ್ಲಿನ ಏನು ಮಾಡ್ತಾ ಇರ್ತೀವಿ ಆವಾಗ ಇನ್ನೊಂದು ಕಾಂಪೊನೆಂಟ್ ಇರುತ್ತಲ್ಲ, ಈ ಕಾಂಪೊನೆಂಟನ್ನು ನಾವು ಇದ್ರ ಒಳಗಡೆ ಹಾಕಬೇಕು. ಈ ಥರ ಆಗಬೇಕದು. ಆದಮೇಲೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಕರೆಕ್ಟಾಗಿ ಕೂಡಿಸ್ಬೇಕು. ಸೊ ಇದೇನಾಯ್ತು, ಈಗ ಹೆಡ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟು ಈ ಡೌನಲ್ ಪಾರ್ಟ್ ಏನಿರುತ್ತಲ್ಲ, ಅದನ್ನು ಇಲ್ಲಿ ಒಂದು ಹೋಲ್ ಇರುತ್ತಲ್ಲ, ಇದರ ಅಪೋಸಿಟ್ ಸೈಡ್ ಒಂದು ಹೋಲ್ ಇರುತ್ತಿಲ್ಲ. ಈ ಹೋಲ್ನಲ್ಲಿ ಇದನ್ನು ಇನ್ಸರ್ಟ್ ಮಾಡಿ ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡಿದರೆ ಇದು ಆಟೋಮೆಟಿಕಲಿ ಲಾಕ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ಈಗ ಪವರ್ ಕನೆಕ್ಷನ್ ಕೊಡಬೇಕು. ಅದನ್ನು ಯಾವ ಥರ ಕೊಡೋದು ಅಂತೇಳಿ ಹೇಳ್ತೀನಿ ಅಂತ. ಸೊ ಅಸೆಂಬ್ಲಿ ಒಳಗಡೆ ಈ ಹೆಡ್ಡನ್ನು ಈ ಬಾಡಿಗೆ ನಾವು ಅಸೆಂಬಲ್ ಮಾಡಿದಾಗ ಈ ಲಿಂಕನ್ನು ಯೂಸ್ ಮಾಡಿ ಇಲ್ಲಿ ಅಸೆಂಬಲ್ ಮಾಡಿದ್ಮೇಲೆ ನಮಗೆ ಬೇಕಾಗಿರೋ ಇನ್ನೂ 2 ಕಾಂಪೊನೆಂಟ್ಸ್ ಯಾವುದು, C6, ಇಲ್ಲೊಂದು C6, ಈ ಕಡೆ 2 ಕಾಂಪೊನೆಂಟನ್ನು ನಾವು ಕಟ್ ಮಾಡಿಕೊಂಡು ಅಲ್ಲಿ ಜೋಡಿಸ್ಬೇಕು. ಜೋಡಿಸಾದ್ಮೇಲೆ ಇಲ್ಲಿ ವೈರಿಂಗ್ ಕನೆಕ್ಷನನ್ನು ಮಾಡಬೇಕು. ವೈರಿಂಗ್ ಕನೆಕ್ಷನನ್ನು ಇಲ್ಲಿ ಬ್ಲ್ಯಾಕ್ ಕಲರ್ ಅಂದ್ರೆ ಇಲ್ಲಿ ಕನೆಕ್ಟ್ ಮಾಡಬೇಕು ಸೋಲಾರ್ ಪ್ಲೇಟಿಗೆ. ರೆಡ್ಡನ್ನು ಈ ಕಡೆ ಕನೆಕ್ಟ್ ಮಾಡಬೇಕು. ರೆಡ್ಡು ಪ್ಲಸ್ಸನ್ನು ಇಂಡಿಕೇಟ್ ಮಾಡುತ್ತಾ, ಬ್ಲ್ಯಾಕು ಮೈನಸ್ಸನ್ನು ಇಂಡಿಕೇಟ್ ಮಾಡುತ್ತಾ, ಅಂದರೆ ನೆಗೆಟಿವ್ನ ಇಂಡಿಕೇಟ್ ಮಾಡುತ್ತಾ. ಯಾವ ಥರ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಗೊತ್ತಿರಲ್ಲ, ಇದು C ಪ್ಲೇಟು. ಸೊ ಇಲ್ಲಿ C ಅಂತ ಇದೆ. ಸೊ ಇದ್ರೊಳಗಡೆ ನಮಗೆ ಬೇಕಾಗಿರೋದು ಇಲ್ಲಿ 6 ಅಂತ ಐತಿ. ಸೊ ಇದನ್ನು ಎರಡನ್ನೂ ಕಟ್ ಮಾಡ್ಕೋಬೇಕು ಈಗ. ಸೊ ನಮಗೆ C6 2 ಪಾರ್ಟ್ಸ್ ಬಂತು. C6ನ್ನು ತಗೊಂಡು ಸೊ ಇಲ್ಲಿ ಒಂದು ಕನೆಕ್ಟ್ ಮಾಡಬೇಕು, ಆಮೇಲೆ ಈ ಕಡೆ ಒಂದು ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ಒಂದು ಹೋಲ್ ಇರುತ್ತಲ್ಲ, ಈ ಹೋಲನ್ನು ಇದರೊಳಗಡೆ ಇನ್ಸರ್ಟ್ ಮಾಡಬೇಕು ಈ ಥರ. ಸೊ ಇದೇನಾಯ್ತು, ಈಗ ನಮ್ಮದು ಕನೆಕ್ಷನ್ ಎಲ್ಲ ಕರೆಕ್ಟ್ ಆಯಿತು. ಇನ್ನು ವೈರಿಂಗ್ ಕನೆಕ್ಷನ್ ಇದನ್ನು ಮಾಡಬೇಕೀಗ. ಸೊ ವೈರಿಂಗ್ ಮಾಡಬೇಕಂತಂದರೆ ಇಲ್ಲಿ ಮೇಲುಗಡೆ ಇರೋಂಥ ಪ್ಲೇಟನ್ನು ನಾವಿಲ್ಲಿ ತೆಗೆದಿದ್ದೀವಿ. ಸೊ ತೆಗೆದು ಈ ಬ್ಲ್ಯಾಕನ್ನು ಈ ಸೈಡ್ ಕೊಡಬೇಕು. ಯಾವ ಸೋಲ್ಡ್ರಿಂಗು ಏನೂ ನೆಸಸರಿ ಇಲ್ಲ. ಸೊ ಡೈರೆಕ್ಟಾಗಿ ನಾವೇನು ಮಾಡ್ಬೋದು, ಇಲ್ಲಿ ಲಾಸ್ಟಿಗೆ ಈ ಥರ ಹಾಕ್ಕೋಬೋದು. ಸೊ ಈಗ ಇದು ಕನೆಕ್ಷನ್ ಆಗಿದೆ. ಇದನ್ನು ನೀಟಾಗಿ ಅದನ್ನು ವಾಪಸ್ ಪ್ಯಾಕ್ ಮಾಡಿಬಿಟ್ರೆ ಅದಷ್ಟೇ ಕರೆಕ್ಟಾಗಿ ಕೂಡುತ್ತದೆ. ಸೊ ಇದನ್ನು ಈ ಕಡೆ ಲಾಕ್ ಮಾಡಿದ್ದೀವಿ. ಇದನ್ನೊಂದು ಈ ಕಡೆ ಲಾಕ್ ಮಾಡಿದರೆ
ಸೊ ಇದೇನಾಯಿತು, ಕನೆಕ್ಷನ್ ಕಂಪ್ಲೀಟ್ ಆಯಿತು. ಈಗ ನಾವು ಮಾಡಿರೋ ಅಸೆಂಬ್ಲಿ ಸರಿಯಾಗಿ ಐತೋ ಇಲ್ಲ ಅಂಥೇಳಿ ನಾವು ಟೆಸ್ಟ್ ಮಾಡಬೇಕಾಯ್ತು ಅಂತಂದ್ರೆ, ಸೊ ಇದನ್ನು ತೊಗೊಂಡು ಬಂದು ನಾವೇನು ಮಾಡಬೇಕೀಗ, ಸ್ವಲ್ಪ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕು ಇದನ್ನು. ಸೊ ಎಕ್ಸ್ಪೋಸ್ ಮಾಡಿದಾಗ ಈ ಗೇರ್ಸು ಆಟೋಮೆಟಿಕಲಿ ತನ್ನಿಂದ ತಾನೇ ಮೂವ್ ಆಗಕತ್ತವು ಅಂತಂದರೆ, ಸೊ ದೆನ್ ಅದು ಸರಿಯಾಗಿದೆ ಅಂತ ಅರ್ಥ. ಸಪೋಸ್ ಇನ್ ಕೇಸ್ ಇದೇನಾದರೂ ತಾನೇ ರನ್ ಆಗಲಿಲ್ಲ, ಇವು ಈ ಥರ ರೊಟೇಟ್ ಆಗಲಿಲ್ಲ ಅಂತಂದರೆ, ಸೊ ಈ ಥರ ಆಗಬೇಕು. ಆದಾಗ ಇದು ಕರೆಕ್ಟಾಗಿ ಅಸೆಂಬಲ್ ಆಗಿದೆ ಅಂದಂಗೆ. ಸೊ ಇರಲಿಲ್ಲ ಅಂದರೆ ನೀವು ಏನು ಮಾಡಬೇಕು, ಈ ವಿಡಿಯೋನ ವಾಪಸ್ ಸ್ಟಾರ್ಟಿಂಗಿಂದ ನೋಡಿಕೊಂಡು ಮತ್ತು ವಾಪಸ್ ರೀಅಸೆಂಬಲ್ ಮಾಡಬೇಕು. ಪಾರ್ಟ್ಸನ್ನು ವಾಪಸ್ ರಿಮೂವ್ ಮಾಡುವಾಗ ಕೇರ್ಫುಲ್ಲಾಗಿ ರಿಮೂವ್ ಮಾಡಿ ಮತ್ತು ಕೇರ್ಫುಲ್ಲಾಗಿಯೇ ಅರೇಂಜ್ ಮಾಡಬೇಕು. ಮೋಡ ಇರೋದ್ರಿಂದ ಸ್ವಲ್ಪ ಇಲ್ಲಿ ಸೋಲಾರ್ ಪ್ಲೇಟ್ ಮೇಲೆ ಬಿಸಿಲು ಚೆನ್ನಾಗಿ ಬಿತ್ತಂದ್ರೆ ಮಾತ್ರ ಕರೆಂಟ್ ಪಾಸ್ ಆಗಿ ಇದು ರೊಟೇಟ್ ಆಗುತ್ತೆ. ಸ್ವಲ್ಪ ಮಾಡ ಇರೋದ್ರಿಂದ ಅದು ನಿಧಾನಕ್ಕೆ ಮೂವ್ ಆಗುತ್ತೆ, ಸ್ವಲ್ಪ ನಿಲ್ತಾ ಇದೆ ಅದು. ನೆಕ್ಸ್ಟು ವೀಲ್ ಮಾಡ್ಯೂಲ್ ಅಸೆಂಬ್ಲಿ. ಸೊ ವೀಲ್ ಮಾಡ್ಯೂಲ್ ಅಂತಂದರೆ, ಈಗ ನಾವು ಈ ಥರ ಒಂದು ವೀಲನ್ನು ಫಾರ್ಮ್ ಮಾಡಬೇಕು. ಫಾರ್ಮ್ ಮಾಡಿ ಅದನ್ನು ನಾವು ಈಗ ರೆಡಿ ಆಗಿರ್ತಕ್ಕಂಥ ಈ ರೋಬೋಟಿಗೆ ಅದನ್ನು ಅಟ್ಯಾಚ್ ಮಾಡೋದು. ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಸೊ ಇದರೊಳಗಡೆ ಏನು ಕಾಂಪೊನೆಂಟ್ಸ್ ಕೊಟ್ಟಿದ್ದಾರಲ್ಲ ಇಲ್ಲಿ B1 ಆರ್ B2. ಸೊ ಇದನ್ನು ನಾವು 3 ಪಾರ್ಟ್ಸನ್ನು ಇಲ್ಲಿ ಕಟ್ ಮಾಡ್ಕೋಬೇಕು. ಸೊ ನಾನು ಆಲ್ರೆಡಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು B1 ಆರ್ B2. ಸೊ ಕಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಇಲ್ಲಿ C1, ಅವು 8 ಪಾರ್ಟ್ಸ್ ಇದಾವೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 8 ಪಾರ್ಟ್ಸ್. C1 8 ಪಾರ್ಟ್ಸನ್ನು ಕಟ್ ಮಾಡ್ಕೋಬೇಕು. ಆಲ್ರೆಡಿ ಅವೈಲೇಬಲ್ ಇರುತ್ತದು. ನೆಕ್ಸ್ಟ್ B8, ಅವು 4 ಕಾಂಪೊನೆಂಟ್ಸ್ ಇದಾವೆ, ಅವನು ಕಟ್ ಮಾಡಿ ಇಟ್ಕೋಬೇಕು. ಸೊ ಇದೇನಿದೆಯಲ್ಲ ಇದು C. ಸೊ ಇದರೊಳಗಡೆ 8 ಪಾರ್ಟ್ಸ್ ಯಾವುದು ಅಂತಂದರೆ C1 ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ, 1, ಆಮೇಲೆ ಇಲ್ಲೂ 1. ಸೊ ಈ ನಾಲ್ಕನ್ನು ನಾವು ಕಟ್ ಮಾಡಿ ತಗೋಬೇಕು. ಸೊ ಇವೇ ನೀವು ನಮ್ಮ 8 ಪಾರ್ಟ್ಸನ್ನು ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಪಾರ್ಟ್ ಏನಿದೆ ಇಲ್ಲಿ, ಸೊ ಇಲ್ಲಿ B8 ಇದೆ, ಅವು 4 ಕಾಂಪೊನೆಂಟ್ಸ್ ಕಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ B ಪ್ಲೇಟ್ ಯಾವುದಿದೆಯಲ್ಲ ಅದನ್ನು ತೊಗೋಬೇಕು. ಇದು ನಮ್ಮ B ಪ್ಲೇಟ್. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ B ಅಂಥೇಳಿ. ಓಕೆ. ಸೊ ಇದರೊಳಗಡೆ B8 ಯಾವುದು, ಇದರಲ್ಲಿ 7 ಆ್ಯಂಡ್ 9 ಇದೆ. ಇದು 6, 5, 7, ಓಕೆ. ಇಲ್ಲಿದೆ ನೋಡಿ 8. ಓಕೆ. ಸೊ ಈ ಕಾಂಪೊನೆಂಟು ಈ ಎರಡನ್ನು ಕಟ್ ಮಾಡ್ಕೋಬೇಕು. ಸೊ ಟೋಟಲಿ ನಮಗೆ ಇಲ್ಲಿ 2 ಟೋಟಲ್ 4 ಕಾಂಪೊನೆಂಟು, 4 ಕಟ್ ಮಾಡ್ಕೋಬೇಕು.
ಟೋಟಲ್ ಇಲ್ಲಿ 4 ಕಾಂಪೊನೆಂಟ್ ಬಂತು. ಈ ಥರ ನಮ್ಮ ವೀಲನ್ನು ನಾವು ಈ ಥರ ವೀಲನ್ನು ನಾವು ಅಸೆಂಬಲ್ ಮಾಡಬೇಕಾದ್ರೆ ಇಲ್ಲಿ ಪ್ಲಗ್ ಅನ್ಪ್ಲಗ್ ಕೊಟ್ಟಿರ್ತಾರೆ. ಇಲ್ಲಿ ಏನು ಮಾಡಬೇಕು, ಈ ಥರ ಹಾಕಿ ಜಸ್ಟ್ ಪ್ರೆಸ್ ಮಾಡಿದರೆ ಇದು ಲಾಕ್ ಆಯಿತು. ಇಲ್ಲಿ ನಾನು ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ಥರ ಈ ಥರ ಹಾಕಿ ಪ್ರೆಸ್ ಮಾಡಿದರೆ ಪ್ಲಗ್ ಆಯಿತು. ಇವು ನಮ್ಮ 2 ರಿಂಗ್ಸ್ ರೆಡಿ ಆಯಿತು.